ತೀರದ ಸತ್ಯ ಕಥೆಗಳು ಭಾಗ 11. ನಾನು ಚೈತ್ರ ಹರೀಶ್. ಭೀಮಾ ತೀರದಲ್ಲಿ ಪ್ರೀತಿಗೇನು ಕಡಿಮೆ ಇಲ್ಲ, ನಂಬಿಕೆಗೇನು ಕಡಿಮೆ ಇಲ್ಲ. ಅಲ್ಲಿರೋ ಜನರೆಲ್ಲ ಪ್ರೀತಿಗೆ ನಂಬಿಕೆಗೆ ಜೀವಾನೇ ಕೊಟ್ಟವರು. ಅಲ್ಲಿ ಹಣ ಐಶ್ವರ್ಯಕ್ಕಿಂತ ಗುಣ ಮತ್ತು ಪ್ರತಿಷ್ಠೆಯೇ ದೊಡ್ಡದಾಗಿತ್ತು. ದೇಹಿ ಎಂದವರಿಗೆ ಬೇಕಾದ್ದನ್ನ ನೀಡೋ ಮನಸ್ಥಿತಿ ಭೀಮಾ ತೀರದ ಮಕ್ಕಳದ್ದು. ಆ ಪ್ರತಿಷ್ಠೆಗೆ ಬಿದ್ರೆ ಸೂಜಿ ಮೊನೆಯಷ್ಟು ಜಾಗವನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಶಪಥ, ಆ ಶಪಥದ ಫಲಾನೆ ಭೀಮಾ ತೀರದಲ್ಲಿ ನೆತ್ತರು ಹರಿಯೋದಕ್ಕೆ ಶುರು ಮಾಡಿದ್ದು. ಭೀಮೆಯ ಕಥೆಗಳು ಶುರುವಾಗುತ್ತವೆಯೇ ಹೊರತು ಅವುಗಳು ಮುಗಿಯೋದಿಲ್ಲ. ಆ ನೆತ್ತರ ಕಥೆಯನ್ನ ಮುಗಿಸಬೇಕು ಅನ್ನುವಷ್ಟರಲ್ಲಿ ಮತ್ತೊಂದು ಕಥೆ ಶುರುವಾಗಿ ಬಿಡುತ್ತೆ. ಮತ್ತಷ್ಟು ನೆತ್ತರು ಹರಿದು ಬಿಟ್ಟಿರುತ್ತೆ. ಭೀಮಾ ತೀರದಲ್ಲಿ ಹರಿದ ನೆತ್ತರಿಗಿಂತ ಆ ನೆತ್ತರಿನ ಪ್ರತೀಕಾರ ಸೃಷ್ಟಿಸಿದ ಆತಂಕವೇ ಹೆಚ್ಚು. ಪ್ರೀತಿಗೆ ನಂಬಿಕೆಗೆ ಜೋತು ಬಿದ್ದು ಪ್ರಾಣ ತೆಗೆದವರು ಇದ್ದಾರೆ, ಪ್ರತಿಷ್ಠೆಗೆ ಬಿದ್ದು ಪ್ರಾಣ ಕಳೆದುಕೊಂಡವರು ಇದ್ದಾರೆ. ಆ ಕಗ್ಗೊಲೆಗಳ ಲೆಕ್ಕ, ಭೀಕರತೆಯ ಸ್ವರೂಪವನ್ನ ನೆನೆದರೆ ಭೀಮಾ ನದಿ ಈಗಲೂ ಕೆಂಪಾಗಿ ಬಿಡುತ್ತೆ. ಅವ್ರು ಮಾಡಿಬಿಟ್ರು ಇವ್ರ ಮೇಲೆ ಬರೋದು, ಏನ್ ಯಾಕೆ ಮಾಡ್ಲಕ್ಕ ಇವ್ರ ಮೇಲೆ ಬರೋದು. ಸಿದ್ದಪ್ಪ ಸಾವ್ಕಾರ ಬರ್ಬರವಾಗಿ ಅವನು ಹೊಡೆದು ಇವತ್ತಿನ ತನನು ಅವನ್ನ ದೇಹವನ್ನ ಹೇಗೆ ಎಲ್ಲಿ ಏನ್ ಮಾಡಿರುತ್ತೆ ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ. ಬಸ್ಸಿಗೆ ಒಂದೇ ಬಟ್ ಹಚ್ಚಿದ್ರೆ ಮಕ್ಕಳ ನಿಮ್ ಅಂಜನ್ ಬೈತು ಜವಾಬ್ದಾರ ಹತ್ತ ನಮಗೆ ಬರ್ಲಾರ್ದಂತ ಆಗ್ಲಾರ್ದಂತ ವ್ಯಕ್ತಿ ನೀವು ಅವ್ರ ಜೊತೆ ಬೇರೆಯವ್ರ ಜೊತೆ ಕೂತಾಗ ಅವ್ರ ಜೊತೆ ಕೂತಾಗ ಅವ್ರ ಜೊತೆ ಸೇರಿನಂತ ಒಂದು ದೊಡ್ಡ ರೂಢಿಗಳು ಪಟ್ಟ ಅವರು ಕಟ್ಟಿಕೊಂಡ್ರು. ಭೀಮಾ ತೀರದ ನೆತ್ತರ ಕಥೆಗಳಿಗೆ ಬೋರಗಿ ಕುಟುಂಬದ ಈ ಮನೆ ಇಂದಿಗೂ ಮೂಕ ಸಾಕ್ಷಿಯಾಗಿದೆ. ಊರ್ ಸಾವ್ಕಾರರ ಮನೆ ಈಗ ಬಿಕೋ ಅಂತ ಇದೆ. ಆಗ ಹೇಗಿತ್ತು, ಈಗ ಹೇಗಾಗಿದೆ ನಮ್ಮೂರ ಸಿದ್ದಪ್ಪ ಸಾವ್ಕಾರ್ನ ಮನೆ ಅಂತ. ಅದೆಷ್ಟೋ ಮಂದಿ ಈ ಪಾಳು ಬಿದ್ದ ಮನೆಯನ್ನೇ ನೋಡ್ಕೊಂಡು ಕಣ್ಣೀರು ಹಾಕಿದ್ದೂ ಇದೆ. ಆಳು ಕಾಳಿನಿಂದ ತುಂಬಿರ್ತಾ ಇದ್ದ ಮನೆಯಲ್ಲಿ ಈಗ ಕಾಲಿಡೋದಕ್ಕೂ ಸಾಧ್ಯವಿಲ್ಲದ ಮಟ್ಟಕ್ಕೆ ಪಾಳು ಬಿದ್ದಿದೆ. ಇಂಥದ್ದೊಂದು ಕಾಲ ಈ ಮನೆಗೆ ಬರುತ್ತೆ ಅಂತ ಯಾರೊಬ್ಬರೂ ಊಹಿಸಿರ್ಲಿಲ್ಲ. ಅವ್ರು ಮಾಡಿಬಿಟ್ರು ಇವ್ರ ಮೇಲೆ ಬರೋದು, ಏನ್ ಯಾಕೆ ಮಾಡ್ಲಕ್ಕ ಇವ್ರ ಮೇಲೆ ಬರೋದು. ಅದು ಸಿದ್ದಪ್ಪನ ಊರಾಗಿದ್ದಿದ್ದಿಲ್ಲ. ಬತ್ತು ಐನಿ ಬತ್ತು ನಮ್ಗೆ ಬತ್ತತಿ ಟೈಮೇ ಬತ್ತು. ಈಗ ಅವರು ಹೋದ್ರು ಲಕ್ಷ್ಮಿ ತುಂಬಿದ ಮನಿ. ಎಷ್ಟು ದನ ಕರ ಆಳ್ಗಳೇನು ಹೋಳ್ಗಳೇನು ಎಷ್ಟು ಮಂದಿ ಬರೋದೇನು ಕೇಳ್ರಿ. ಕೇಳ್ರಿ ಹೊಡೆದಾರ್ದಂಗ ಮನ್ಯಾಗ ತುಂಬದಂಗ ರಾತ್ರಿ ಮಾಡೇ ಸಾತ್ಲಾಕಿ ನಿರ್ಮಲ ಮಾಡೇ ಸಾತ್ಲು. ಎಷ್ಟು ಮಂದಿಗೆ ಹೊಡ್ಕೊಂಡು ಬರ್ತಿದ್ದು ಅಡ್ಗೆ ಮಾಡ್ಬೇಕೆ. ಅದೇ ಬಂದು ಮೊನ್ನೆ 10 ಕೂತ್ ಹೋದ್ಲು. ಹೀಗೆ ಪಾಳು ಬಿದ್ದ ಮನೆ ಮುಂದೆ ಕೂತ್ಕೊಂಡು ಸಿದ್ದಪ್ಪ ಸಾವ್ಕಾರ ಇರೋ ತನಕ ಈ ಮನೆ ಹೇಗಿತ್ತು ಅನ್ನೋದನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರೋ ಇವರು ಇದೇ ಬೋರಗಿ ಕುಟುಂಬದ ಹೆಣ್ಣು ಮಗಳು. ಸಿದ್ದಪ್ಪ ಸಾವ್ಕಾರ, ಶಿವಾಜಿ ಬೋರಗಿ ಎಲ್ಲರನ್ನೂ ನೋಡಿದ ಈ ಹಿರಿ ಜೀವ ಈಗ ಅದೇ ಮನೆ ಪಾಳು ಬಿದ್ದಿರೋದನ್ನ ನೋಡಿ ಕಣ್ಣೀರ್ ಹಾಕ್ತಿದೆ. ಇಂಥದ್ದೊಂದು ಪರಿಸ್ಥಿತಿ ಈ ಮನೆಗೆ ಬಂದಿದ್ದು ಸಿದ್ದಪ್ಪ ಸಾವ್ಕಾರನ ನಿಗೂಢ ಸಾವಿನ ನಂತರ.
ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಹೋಗಿ ದುಡ್ಡು ತರ್ತೀನಿ ಅಂದಿದ್ದ ಸಿದ್ದಪ್ಪ ಸಾವ್ಕಾರ ಅದ್ಯಾವಾಗ ನಿಗೂಢವಾಗಿ ಸಾವಿಗೀಡಾದ್ರು. ಅಲ್ಲಿಗೆ ದೇವಣಗಾಂವದ ಈ ಮನೆಯ ಆಧಾರ ಸ್ತಂಭವೇ ಕಳಚಿ ಬಿದ್ದಂತಾಗಿತ್ತು. ಈ ಮನೆ ಕತ್ತಲೆಯ ಕಡೆಗೆ ಸಾಗಿಬಿಟ್ಟಿತ್ತು. ಒಂದು ಸಣ್ಣ ಜಗಳ ಅದೇಗೆ ಜೀವಗಳನ್ನೇ ತೆಗೆದು ಬಿಡುತ್ತೆ, ಅದೆಷ್ಟು ದ್ವೇಷವನ್ನ ಬಿತ್ತಿ ಬಿಡುತ್ತೆ, ಅದೇಗೆ ಮನುಷ್ಯತ್ವವನ್ನೇ ಕೊಂದು ಬಿಡುತ್ತವೆ ಅನ್ನೋದಕ್ಕೆ ಭೀಮಾ ತೀರದ ಕಥೆಗಳೇ ಸಾಕ್ಷಿಯಾಗಿ ನಿಂತಿವೆ. ಅದರಲ್ಲೂ ಸಿದ್ದಪ್ಪ ಬೋರಗಿ ಕುಟುಂಬದ ಈ ಮನೆ ಈಗ ಈ ತರ ಆಗಿರೋದನ್ನ ನೋಡಿ ಅದೆಷ್ಟೋ ಮಂದಿ ನೊಂದುಕೊಂಡಿದ್ದೂ ಇದೆ, ಕಣ್ಣೀರಿಟ್ಟಿದ್ದೂ ಇದೆ. ಸಿದ್ದಪ್ಪ ಸಾವ್ಕಾರ ಅಂದ್ರೇನೆ ಸುತ್ತ 10 ಹಳ್ಳಿಗೆ ಹೆಸರಾಗಿದ್ದವರು. ಅಂಥ ವ್ಯಕ್ತಿಯನ್ನೇ ಎದುರಾಳಿಗಳು ಬೂಸನೂರ್ ಶುಗರ್ ಫ್ಯಾಕ್ಟರಿ ಹತ್ರ ನಿಗೂಢವಾಗಿ ಕೊಂದು ಹಾಕಿದ್ದು, ಬಾಡಿನೂ ಸಿಗದಂತೆ ಎತ್ತಾಕೊಂಡು ಹೋಗಿದ್ದಾರೆ ಅನ್ನೋದು ಈಗಲೂ ಈ ಮನೆ ಮಂದಿಯನ್ನ ಕಣ್ಣೀರಾಗಿಸ್ತಿದೆ. ಆದ್ರೆ ಸಿದ್ದಪ್ಪ ಸಾವ್ಕಾರ್ನನ್ನ ಬಿಡ್ಲೇಬಾರ್ದು, ಮುಗಿಸ್ಲೇಬೇಕು ಅಂತ ಅದಾಗಲೇ ನಿರ್ಧರಿಸಿದ್ದ ಎದುರಾಳಿಗಳು ಸಣ್ಣದೊಂದು ಚಾನ್ಸ್ ಸಿಕ್ಕಿದ್ರು ಬಿಡೋದಕ್ಕೆ ತಯಾರಿರ್ಲಿಲ್ಲ. ಅಂಥದ್ರಲ್ಲಿ ಶುಗರ್ ಫ್ಯಾಕ್ಟರಿ ಹತ್ರ ಒಂಟಿಯಾಗಿ ಸಿಕ್ಕಾಗ ಬಿಟ್ಬಿಡ್ತಾರ? ಅದೇ ಸರಿಯಾದ ಟೈಮು ಅನ್ಕೊಂಡು ಬಾಂಬುಗಳು ಬಂದೂಕಿನ ಜೊತೆಗೆ ದಾಳಿ ಮಾಡಿಬಿಟ್ಟಿದ್ರು. ಸೀದಾ ಸಿದ್ದಪ್ಪನ ತಲೆಗೆ ಗುಂಡಿಳಿಸಿ ಬಿಟ್ಟರು. ಸಿದ್ದಪ್ಪ ಸಾವ್ಕಾರ್ನ ಹೆಣವೂ ಸಿಗದಂತೆ ಕೊಂದು ಹಾಕಿದ್ದ ಎದುರಾಳಿಗಳು ಆತನನ್ನ ಎಲ್ಲಿ ಬಿಸಾಕಿದ್ರು, ಎಲ್ಲಿ ಹೂತಾಕಿದ್ರು ಅನ್ನೋ ಸಣ್ಣ ಸುಳಿವೂ ಸಿಗಲಿಲ್ಲ. ಅಂಥದ್ದೊಂದು ಸಣ್ಣ ಸುಳಿವನ್ನು ಬಿಟ್ಟು ಕೊಡೋದಕ್ಕೆ ಎದುರಾಳಿಗಳು ಕೂಡ ರೆಡಿ ಇರಲಿಲ್ಲ. ಅಷ್ಟೊಂದು ಕ್ರೂರವಾಗಿ, ಅಷ್ಟೊಂದು ನಿಗೂಢವಾಗಿ, ಅಷ್ಟೊಂದು ವ್ಯವಸ್ಥಿತವಾಗಿ ಸಿದ್ದಪ್ಪ ಸಾವ್ಕಾರ್ನ ಕಥೆ ಮುಗಿಸಿಬಿಟ್ಟಿದ್ದರು. ಅಂದಾಗೆ ಸಿದ್ದಪ್ಪ ಸಾವ್ಕಾರ್ನನ್ನ ಆ ಪರಿಯಾಗಿ ಕೊಲ್ಲುವಂತ ಸೇಡು ಎದುರಾಳಿಗಳ ಎದೆಯಲ್ಲಿ ಹುಟ್ಟಿದ್ದಕ್ಕೂ ಒಂದು ಕಾರಣ ಇತ್ತು. ಆ ಕಾರಣವೇ ರಾಂಪುರದಲ್ಲಿ ನಡೆದ ಹೈದರಾಬಾದ್ ಹತ್ಯಾಕಾಂಡ. ಎಸ್, ಹೊಲದ ಬದುವಿನ ಜಗಳಕ್ಕಾಗಿ ಸಿದ್ದಪ್ಪ ಸಾವ್ಕಾರ್ನ ತಂದೆಯ ಕೊಲೆಯಾಗಿತ್ತು. ಆ ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಸಿದ್ದಪ್ಪ ಸಾವ್ಕಾರ ಕೇಶಪ್ಪ ತಾವರ್ಕೇಡ್ ಜೊತೆ ಸೇರ್ಕೊಂಡು ತನ್ನ ತಮ್ಮ ಶಿವಾಜಿ ಬೋರಗಿಯನ್ನು ಜೊತೆಗಿಟ್ಕೊಂಡು ಹೈದರಾಬಾದ್ ಬಸ್ಸಿನಲ್ಲಿ ಎದುರಾಳಿಗಳನ್ನ ಹತ್ಯೆ ಮಾಡಿಬಿಟ್ಟಿದ್ರು. ಒಂದು ಕೊಲೆಗೆ ಪ್ರತೀಕಾರವಾಗಿ ರಾಂಪುರದಲ್ಲಿ ನಡೆದ ಹೈದರಾಬಾದ್ ಹತ್ಯಾಕಾಂಡದಲ್ಲಿ 4 ಮಂದಿಯನ್ನ ಕಗ್ಗೊಲೆ ಮಾಡಲಾಗಿತ್ತು. ಆ ಭೀಕರ ಕಗ್ಗೊಲೆಗಳನ್ನ ನೋಡಿದ ಎದುರಾಳಿಗಳು ಸಿದ್ದಪ್ಪ ಸಾವ್ಕಾರ್ನ ವಿರುದ್ಧ ಮತ್ತೆ ಸೇಡಿನ ಕತ್ತಿ ಮಸೆದು ಬಿಟ್ಟರು. ಇಷ್ಟೊಂದು ಭೀಕರವಾಗಿ ಕೊಂದ ಸಿದ್ದಪ್ಪ ಸಾವ್ಕಾರ್ನನ್ನ ಉಳಿಸಲೇಬಾರದು, ನರಳಿ ನರಳಿ ಸಾಯುವಂತೆ ಮಾಡಬೇಕು ಅಂತ ನಿರ್ಧರಿಸಿದ್ದ ವಿರೋಧಿಗಳು ಶುಗರ್ ಫ್ಯಾಕ್ಟರಿ ಹತ್ರ ಒಬ್ಬನೇ ಸಿಕ್ಕಾಗ ಬಾಂಬುಗಳಿಂದ ದಾಳಿ ನಡೆಸಿ ಬಂದೂಕಿನಿಂದ ಬುಲೆಟ್ ಹಾರಿಸಿ ಬಿಟ್ಟರು. ಡೆಡ್ ಬಾಡಿ ಸಿಕ್ಕರೆ ಕೇಸ್ ಆಗುತ್ತೆ ಅಂತ ಹೇಳಿ ಸಿದ್ದಪ್ಪ ಸಾವ್ಕಾರ್ನ ಹೆಣನೂ ಸಿಗದಂತೆ ಮಾಯ ಮಾಡಿಬಿಟ್ಟಿದ್ದರು. ಇದು ಸಿದ್ದಪ್ಪನ ತಮ್ಮ ಶಿವಾಜಿ ಬೋರಗಿಯನ್ನ ಕೆರಳಿಸಿ ಬಿಟ್ಟಿತ್ತು. ಇತ್ತ ಸಿದ್ದಪ್ಪ ಸಾವ್ಕಾರನ ಸಾವಾಗಿದ್ದೇ ತಡ, ಅದರ ಪ್ರತೀಕಾರ ಮತ್ತೆ ಸಿದ್ಧವಾಗಿ ಬಿಟ್ಟಿತ್ತು. ಶಿವಾಜಿ ಬೋರಗಿ ಕೊತ ಕೊತ ಅಂತ ಕುದಿಯೋದಕ್ಕೆ ಶುರು ಮಾಡಿದ್ದ. ನಮ್ಮಪ್ಪನ್ ಹೊಡೆದಾರ, ನಮ್ಮ ಅಣ್ಣನ್ನು ಹೊಡೆದಾರ, ಅವರನ್ನ ಬಿಡಂಗಿಲ್ಲ ಅಂತ ಶಿವಾಜಿ ಬೋರಗಿ ಆವತ್ತು ಶಪಥ ಮಾಡಿದ್ದ. ಅದು ತುಳಜಾಪುರದ ಅಂಬಾ ಭವಾನಿ ಮೇಲೆ.
ಕಲ್ಲು ಬರುತ್ತೆ. ಸಿದ್ದಪ್ಪ ಸಾವ್ಕಾರ ಬರ್ಬರವಾಗಿ ಅವನು ಹೊಡೆದು ಇವತ್ತಿನ ತನನು ಅವನ ದೇಹವನ್ನ ಹೇಗೆ ಎಲ್ಲಿ ಏನು ಮಾಡಿರುತ್ತೆ ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ. ಯಾರಿಗೆ? ಸಿದ್ದಪ್ಪ ಬೋರ್ಗಿ ಅಂತ. ಇದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಅವ್ರ ಸಹೋದರ ಶಿವಾಜಿ ಬೋರ್ಗಿ ನಮ್ಮ ಅಣ್ಣನನ್ನ ಬರ್ಬರೋಗಿ ಹತ್ಯೆ ಮಾಡಿದಂತ ವ್ಯಕ್ತಿಗಳನ್ನ ನಾನು ಇವತ್ತಿನ ಹಿಡ್ಕೊಂಡು ಪ್ರತಿಜ್ಞೆ ಮಾಡಿ ಅವ ಈ ಫೀಲ್ಡಿಗೆ ಹೇಳ್ತಾನೆ. ಶಿವಾಜಿ ಬೋರ್ಗಿ ಅವ್ರ ಬ್ರದರ್. ಸಿದ್ದಪ್ಪ ಬೋರಗಿ ತುಳಜಾಪುರದ ಅಂಬಾ ಭವಾನಿಯ ಪರಮ ಭಕ್ತ. ಶಿವಾಜಿ ಬೋರಗಿನು ಅಂಬಾ ಭವಾನಿಯನ್ನ ಆರಾಧಿಸೋ ಭಕ್ತನಾಗಿದ್ದ. ಹಿಂಗಾಗಿನೇ ಬೋರಗಿ ಕುಟುಂಬದ ಮನೆಯ ತಲಬಾಗಿಲಿಗೆ ಅಂಬಾ ಭವಾನಿ ಅಂತಾನೆ ಹೆಸರಿಟ್ಟಿದ್ರು. ಆ ಅಂಬಾ ಭವಾನಿ ಹೆಸರಲ್ಲೇ ಶಿವಾಜಿ ಬೋರಗಿ ಶಪಥ ಮಾಡಿದ್ದ. ಆ ಶಪಥಾನೇ ನಮ್ಮಣ್ಣನ ಕೊಂದವರನ್ನ ಬಿಡೋದಿಲ್ಲ ಅನ್ನೋದು. ಆ ಶಪಥಕ್ಕೆ ಆವತ್ತು ಸಾಕ್ಷಿಯಾಗಿದ್ದು ಹತ್ತಿರದ ಸಂಬಂಧಿ ಸಿದ್ದಪ್ಪ ಸಾವ್ಕಾರನ ಪರಮಾಪ್ತ ಗೆಳೆಯ ಕೇಶಪ್ಪ ಧಾವರ್ಖೇಡ. ಇವರು ನಾವು ಅಪೋಸ್ ಪಾರ್ಟಿ ಇವರಿಗೆ ನಾವು ತೊಗೊಂಡು ಹೋಗಿದ್ದು ಖರೆ ರೀ. ತೊಗೊಂಡು ಹೋದೆ ನಮ್ಮ ಮಾಲಕ ಬಸ್ಸಿಗೆ ಒಂದೇ ಬಟ್ ಹಚ್ಚಿದ್ರೆ ನಮ್ಮ ಕಡೆ ನಿಮ್ಮ ನಂದೇನು ಬೈತು ಜವಾಬ್ದಾರಿ ನನಗೆ ಹತ್ತು ಅಂತೇಳಿ. ಹೈದರಾಬಾದ್ ಹತ್ಯಾಕಾಂಡದ ಟೈಮಲ್ಲೇ 4 ಕಗ್ಗೊಲೆಯಾಗಿದ್ದರು. ಹಿಂಗಾಗಿ ಸಿದ್ದಪ್ಪ ಸಾವ್ಕಾರ್ನನ್ನ ಹೊಡೆಯೋದಕ್ಕೆ ವಿರೋಧಿಗಳಿಗೆ ಮತ್ತೊಂದು ಟೀಮಿನ ಜರೂರತ್ತಿತ್ತು. ಏನು ಮಾಡೋದು, ಸಿದ್ದಪ್ಪ ಸಾವ್ಕಾರ್ನನ್ನ ಹೆಂಗ ಮುಗಿಸೋದು ಅಂತ ಯೋಚನೆ ಮಾಡ್ತಿದ್ದಾಗ್ಲೇ ಹೊಡೆದಿದ್ದು ನೋಡಿ ಭೀಮಾ ಬ್ರಿಡ್ಜ್ ಆ ಕಡೆ ಇರೋ ಸೊನ್ನ ಗ್ರಾಮದ ಮತ್ತೊಂದು ಟೀಮಿನ ವ್ಯಕ್ತಿಗಳು. ಇವರು ನಮ್ಗೆ ಸ್ವಲ್ಪ ಜಾಗ ನೇತ್ರಿ. ಈಗ ಸೊನ್ನ ದೇವಳಗೋದವ್ರು ನಾವು ನಮ್ಮ ಅವ್ರ ಅಣ್ಣವ್ರು ಹ್ಯಾಂಗ ಜಾತಿ ಹತ್ತಿ ಬೆನ್ನತ್ತಿ ಇವ್ರದೇ ಮಂತನ ಜಗಳ ಅಲ್ರಿ. ಇವ್ರು ಅವ್ರ ಕಡೆಯವ್ರು ಜಾತಿದು ರೀ. ಈ ಜಾತಿ ಬೆಳೆದಾಗ ನಾವು ತಿರುಗಾಡಿ ಮಾಡಿದೆವು. ಮುಂದೆ ನಮ್ಮ ಮಾಮಾರಿ ಬಸ್ ಮಾಲಕರು ಅವರು ಎಲ್ಲ ಒಂದೊಂದು ನೋಡ್ರಪ್ಪ ಆಗಿದ್ದು ಆಗಿ ಹೋಗ್ಯವ ಬಿಟ್ಟು ಬಿಡಮ್, ನಾವು ಬಿಡಮ್, ನೀವು ಬಿಡಮ್, ಎಲ್ಲರೂ ಚೆಂದಾಗಿರಮ್ಮ. ಆಯ್ತು ಶಾಣಪ್ಪ ಅಂತೇಳಿ ಚೇರ್ಮನ್ ಹೇಳಿದ್ರು. ಬಿಜಾಪುರ ಜೇನಾಗಿದ್ರು ರೀ. ಅಮೀನ್ ಸಾಬ್ ಕೇಸ್ನಾಗ ನಮಗೆ ಮಾಡಿದವ್ರಲ್ಲ ಬಿಟ್ಟವ್ರ ನಾ ರಾಜಕೀಯ ಕುತಾಂತ್ರ ನಮ್ಮ 5 ಮಂದಿ ಹೆಸರಾಗ್ಬಿಟ್ರಿ. ಎಸ್, ಸೊನ್ನ ಗ್ರಾಮದ ಮತ್ತೊಂದು ಟೀಮಿನ ಸಹಾಯ ಪಡ್ಕೊಂಡಿದ್ದ ಸಿದ್ದಪ್ಪನ ವಿರೋಧಿಗಳು ಶುಗರ್ ಫ್ಯಾಕ್ಟರಿಯ ಸಂಚು ಮಾಡಿದ್ದರು. ಭೀಮಾ ಬ್ರಿಡ್ಜಿನ ಆ ಕಡೆ ಇರೋ ದೇವಣಗಾವದಲ್ಲಿ ಸಿದ್ದಪ್ಪ ಸಾವ್ಕಾರ್ನನ್ನ ಹೊಡೆಯೋ ಪ್ಲಾನ್ ಆಗಿದ್ರೆ ಅದಕ್ಕೆ ಸಾಥ್ ನೀಡಿದ್ದು ಭೀಮಾ ಬ್ರಿಡ್ಜಿನ ಈ ಕಡೆ ಇರೋ ಸೊನ್ನ ಗ್ರಾಮದ ಪವರ್ಫುಲ್ ವ್ಯಕ್ತಿಗಳು. ದೇವಣಗಾವದ ಊರಿನೊಳಗಿನ ಜಗಳದಲ್ಲಿ ಸಿದ್ದಪ್ಪ ಸಾವ್ಕಾರ್ನನ್ನ ಹೊಡೆಯೋ ವಿಚಾರದಲ್ಲಿ ಸೊನ್ನದ ಸಾವ್ಕಾರ್ ಟೀಮ್ ಒಂದು ಸೇರ್ಕೊಂಡು ಬಿಟ್ಟಿತ್ತು. ಇದು ಶಿವಾಜಿಯನ್ನ ಕೆರಳಿಸಿ ಬಿಟ್ಟಿತ್ತು. ಹಂಗಾಗಿ ತಮ್ಮ ವಿರೋಧಿಗಳನ್ನ ಬಿಟ್ಟು ತಮ್ಮ ವಿರೋಧಿಗಳ ಸಹಾಯಕ್ಕೆ ಬಂದ ಸೊನ್ನದ ಸಾವ್ಕಾರ್ನನ್ನ ಟಾರ್ಗೆಟ್ ಮಾಡಿ ಬಿಟ್ಟಿದ್ರು ಶಿವಾಜಿ ಬೋರ್ಗಿ. ಆ ನಂತರನೇ ನೋಡಿ ಸೊನ್ನದಲ್ಲಿ ತಲ್ಲಣವೇ ಸೃಷ್ಟಿಯಾಗಿದ್ದು. ಕಾಮಣಿ ಅಂತ ಹೇಳ್ತಾರೆ ಹಳ್ಳಿ ಒಳಗೆ. ಕಾಮಣಿ ಅವ್ರ ತಿರುಗಾಡಿದ್ರೆ ಕಾಮಣಿ ಮಾಡ್ಕೊಂಡಾರ ಅವ್ರು ಅಂತೇಳಿ. ಒಬ್ರಿಗೊಬ್ರು ಈಗ ನಮಗೆ ಬರಲಾರ್ದಂಥ ವ್ಯಕ್ತಿ ನೀವು ಅವ್ರ ಜೊತೆ ಬೇರೆಯವ್ರ ಜೊತೆ ಕೂತಾಗ ಅವ್ರ ಜೊತೆ ಕೂತಾಗ ಅವ್ರ ಜೊತೆ ಸೇರಿನಂತ ಒಂದು ಕಾರಣಾಂತರ ಇದರಿಂದ ಒಂದಕ್ಕೊಂದು ಇದಾಗಿ ಈ ದೊಡ್ಡ ಪ್ರಮಾಣಕ್ಕೆ ಈ ಭಾಗದಲ್ಲಿ ದೊಡ್ಡ ರೌಡಿಗಳು ಪಟ್ಟ ಅವರು ಕಟ್ಟಿಕೊಂಡ್ರು. ಭೀಮಾ ತೀರದ ಈ ಕಡೆ ಇರೋದು ಸೊನ್ನ ಗ್ರಾಮ, ಆ ಕಡೆ ಇರೋದು ದೇವಣಗಾಮ. ಗಲಾಟೆ ಶುರುವಾಗಿದ್ದು ದೇವಣಗಾಮದಲ್ಲಿರೋ 2 ಕುಟುಂಬಗಳ ಮಧ್ಯೆ. ಆದ್ರೆ ಆ ಜಗಳದ ಕಿಚ್ಚು ಸೊನ್ನದಲ್ಲಿದ್ದವರಿಗೂ ತಾಕಿಬಿಟ್ಟಿತ್ತು. ನಮ್ಮ ಜಗಳದಲ್ಲಿ 3ನೆಯವರು ಬಂದ್ರಲ್ಲ ಅಂತೇಳಿ ಆ 3ನೆಯವರ ಕಥೆಯನ್ನೇ ಮುಗಿಸೋದಕ್ಕೆ ಸಜ್ಜಾಗಿ ಬಿಟ್ಟರು ಶಿವಾಜಿ ಬೋರಗಿ. ಶಿವಾಜಿ ಬೋರಗಿಯ ಆ ನಿರ್ಧಾರಕ್ಕೆ ಸಾಥ್ ಕೊಟ್ಟಿದ್ದು ಕೇಶಪ್ಪ ಧಾವರ್ಖೇಡ ಮತ್ತು ಒಂದಷ್ಟು ನಂಬಿಕಸ್ಥರು. ತನ್ನ ಅಣ್ಣನ ಕೊಲೆಯಲ್ಲಿ ಭಾಗಿಯಾಗಿದ್ದ 3ನೇ ವ್ಯಕ್ತಿ ಸೊನ್ನದ ಸಾವ್ಕಾರರು ಯಾವಾಗ ಎಲ್ಲಿ ಸಿಕ್ತಾರೋ ಅಲ್ಲೇ ಹೊಡೆದು ಹೆಣ ಕೆಡಬೇಕು ಅಂತ ಶಿವಾಜಿ ಟೀಮು ನಿರ್ಧರಿಸಿ ಬಿಟ್ಟಿತ್ತು. ಹಂಗಾಗಿ ಸೊನ್ನದಿಂದ ಹಿಡಿದು ವಿಜಯಪುರದ ತನಕ, ಅಫ್ಜಲ್ಪುರದಿಂದ ಹಿಡಿದು ಕಲಬುರಗಿ ತನಕ ಎಲ್ಲಾ ಕಡೆಗಳಲ್ಲೂ ಮಾಹಿತಿ ಕಲೆ ಹಾಕುವುದಕ್ಕೆ ಇನ್ಫಾರ್ಮರ್ ಗಳನ್ನ ಬಿಟ್ಟಿದ್ದರು. ಹೀಗಿದ್ದಾಗ್ಲೇ ನೋಡಿ ಒಂದು ದಿನ ಸುದ್ದಿ ಬಂದಿತ್ತು. ತಮ್ಮ 3ನೇ ಎದುರಾಳಿ ಸೊನ್ನದ ಸಾವ್ಕಾರ್
ಸಾವ್ಕಾರ ವಿಜಯಪುರಕ್ಕೆ ಬರ್ತಿದ್ದಾನೆ, ಅದು ಕಮಾಂಡರ್ ಜೀಪಲ್ಲಿ ಅಂತ. ಯಾವಾಗ ಇಂಥದ್ದೊಂದು ವಿಷಯ ಶಿವಾಜಿಯ ಕಿವಿಗೆ ಬಿದ್ದಿತ್ತು, ಆ ಕಮಾಂಡರ್ ಜೀಪಿನ ಬೆನ್ನತ್ತಿತು ನೋಡಿ ಶಿವಾಜಿ ಟೀಮು. ವಿರೋಧಿಗಳು ಸಿಂದಗಿಗೆ ಬರ್ತಾರೆ ಅಂತ ಗೊತ್ತಾದಾಗ ಟಾರ್ಗೆಟ್ ಮಾಡಿ ಹೈದರಾಬಾದ್ ಬಸ್ನಲ್ಲಿ ಹತ್ಯೆ ಮಾಡಲಾಯಿತು. ಸಿದ್ದಪ್ಪ ಸಾವ್ಕಾರ ಶುಗರ್ ಫ್ಯಾಕ್ಟರಿಗೆ ಬರ್ತಾರೆ ಅಂತ ಗೊತ್ತಾದಾಗ ವಿರೋಧಿಗಳು ಅವರನ್ನ ಮುಗಿಸಿಬಿಟ್ರು. ಸೇಮ್ ಟು ಸೇಮ್ ಅದೇ ಫ್ರಾನ್ಸಸ್ಸೇ ಇಲ್ಲೂ ರಿಪೀಟ್ ಆಗಿತ್ತು. ತಮ್ಮ ಮೂರನೇ ಎದುರಾಳಿ ಸೊನ್ನದ ಸಾವ್ಕಾರ ಬಿಜಾಪುರಕ್ಕೆ ಜೀಪಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಶಿವಾಜಿ ಟೀಮು ಪ್ರತೀಕಾರದ ಪ್ಲಾನ್ ಹಾಕಿತ್ತು. ಆ ಜೀಪು ವಿಜಯಪುರಕ್ಕೆ ತಲುಪಿದ ನಂತರ ಅಲ್ಲಿ ಏನಾಯ್ತು ಗೊತ್ತಾ? ಆ ರಣಬೇಟೆಯ ರಣಭೀಕರ ಸ್ಟೋರಿಯನ್ನ ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ಒಂದು ಕೊಲೆಗೆ 4 ಕೊಲೆಯ ಪ್ರತೀಕಾರ. ಆ 4 ಕೊಲೆಗೆ ಶುಗರ್ ಫ್ಯಾಕ್ಟರಿ ಹತ್ರ ಪ್ರತೀಕಾರ. ಆ ಶುಗರ್ ಫ್ಯಾಕ್ಟರಿ ಕೊಲೆಗೆ ವಿಜಯಪುರ ಸಿದ್ದೇಶ್ವರ ದೇವಸ್ಥಾನದ ಹತ್ರ ಪ್ರತೀಕಾರ. ಸೊನ್ನದ ಸಾವ್ಕಾರ ಜೀಪಲ್ಲಿ ವಿಜಯಪುರಕ್ಕೆ ಬರ್ತಾರೆ ಅಂತ ಗೊತ್ತಾಗಿದ್ದೇ ತಡ ಅವರ ಹತ್ಯೆಗೆ ಶಿವಾಜಿ ಬೋರಗಿ ಟೀಮು ರೆಡಿಯಾಗಿ ಬಿಟ್ಟಿತ್ತು. ಶಿವಾಜಿ ಬೋರಗಿ ಪ್ರತೀಕಾರದ ಕಿಚ್ಚಿನಲ್ಲಿ ಬೇಯ್ತಾ ಇದ್ದ. ತನ್ನ ಅಣ್ಣ ಸಿದ್ದಪ್ಪ ಸಾವ್ಕಾರ್ನ ಸಾವನ್ನ ಅರಗಿಸಿಕೊಳ್ಳಲಾಗದೆ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದ. ಇತ್ತ ಕೇಶಪ್ಪ ತಾವರ್ಕೇಡ್ ಕೂಡ ಪರಮಾಪ್ತ ಗೆಳೆಯ ಸಿದ್ದಪ್ಪನನ್ನ ಕೊಂದ ವಿರೋಧಿಗಳನ್ನ ಮುಗಿಸ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ. ದೋಸ್ತಿಗಾಗಿ ಜೀವ ಕೊಡೋದಕ್ಕೆ ರೆಡಿಯಾಗಿದ್ದ ಕೇಶಪ್ಪ ತಾವರ್ಖೇಡ ದೋಸ್ತನ ಜೀವ ತೆಗೆದ ಎದುರಾಳಿಗಳನ್ನ ಕೊಲ್ಲೋದಕ್ಕೆ ಪಣ ತೊಟ್ಟು ನಿಂತಿದ್ದ. ಹೀಗೆ ಪ್ರತೀಕಾರಕ್ಕೆ ನಿಂತಿದ್ದವರಿಗೆ ಆ ಕ್ಷಣಕ್ಕೆ ಬೇಕಾಗಿದ್ದು ಏನು ಗೊತ್ತಾ? ಬಂದೂಕುಗಳು, ಮದ್ದು ಗುಂಡುಗಳು. ಶಿವಾಜಿ ಬೋರಗಿಗೆ ಸೊಲ್ಲಾಪುರದಿಂದ ಹಿಡಿದು ಸಿಂದಗಿ ತನಕ ದೋಸ್ತಿ ಬೆಳೆದಿತ್ತು. ಜೀವಕ್ಕೆ ಜೀವ ಕೊಡೋ ಗೆಳೆಯರನ್ನ ಸಂಪಾದಿಸಿದ್ದ ಶಿವಾಜಿ ಬೋರಗಿ. ಹಂಗಾಗಿ ತನ್ನ ಗೆಳೆಯರ ಸಹಾಯ ಪಡ್ಕೊಂಡು ಪಿಸ್ತೂಲುಗಳು, ಮದ್ದು ಗುಂಡುಗಳನ್ನ ತರಿಸಿಕೊಂಡಿದ್ದ. ಸಿದ್ದಪ್ಪ ಬೋರಗಿ ಸಾವಿನ ಪ್ರತೀಕಾರಕ್ಕೆ ಇಳಿದು ಬಿಟ್ಟಿದ್ದ. ತಮ್ಮ ಜಗಳದ ಮಧ್ಯೆ ಸೊನ್ನದ ಸಾವ್ಕಾರ್ ಬಂದನಲ್ಲ ಅಂತೇಳಿ ಸೊನ್ನದ ಸಾವ್ಕಾರ್ನನ್ನ ಟಾರ್ಗೆಟ್ ಮಾಡಿದ್ದ ಶಿವಾಜಿ ಟೀಮು ಆತನ ಚಲನವಲನಗಳ ಮೇಲೆ ಕಣ್ಣಿಟ್ಟಿತ್ತು. ಆಗ್ಲೇ ನೋಡಿ, ಸೊನ್ನದ ಎದುರಾಳಿ ಸಾವ್ಕಾರ ವಿಜಯಪುರಕ್ಕೆ ಬರ್ತಿದ್ದಾರೆ, ಅದು ಕಮಾಂಡರ್ ಜೀಪಲ್ಲಿ ಅಂತ ಗೊತ್ತಾಗಿದ್ದು. ತುಂಬಾ ದಿನಗಳ ನಂತರ ವಿಷಯ ಪಕ್ಕಾ ಆಗಿತ್ತು. ವಿರೋಧಿಗಳ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದ ಶಿವಾಜಿ ಬೋರಗಿ ಟೀಮು ತನ್ನಣ್ಣನ್ನ ಕೊಂದವರನ್ನ ಮುಗಿಸ್ಬೇಕು ಅಂತ ಮದ್ದು ಗುಂಡುಗಳ ಸಮೇತ ರೆಡಿಯಾಗಿ ನಿಂತಿತ್ತು. ಯಾವಾಗ ಸೊನ್ನದ ಸಾವ್ಕಾರರು ಕಮಾಂಡರ್ ಜೀಪಲ್ಲಿ ವಿಜಯಪುರಕ್ಕೆ ಬರ್ತಾರೆ ಅಂತ ಗೊತ್ತಾಯ್ತು, ಶಿವಾಜಿ ಟೀಮು ಬೆನ್ನತ್ತಿ ಬಿಟ್ಟಿತ್ತು. ಅಡವಿನಾಗೆ ಅಲ್ಲಿ ಇಲ್ಲಿ ಮೆಟಗಿನಾಗೆ ನಾವು ಇರೋರು. ಚಂತನ್ ಅವ್ರಿಗೆ ನೀವು ರೆಸ್ಟ್ ತೋರಿ ರಾತ್ರಿ. ಅವನ ರಾಜ ನೋಡು, ಈಗ ಸಂಜೆ ಅಳಿಗೆ ಎಲ್ಲಿ ಬಂದು ಯಾರು ಬಂದು ಗುಂಡು ಹಾಕೋತಾರ ನೋಡು. ಆ ಹೇಳಿಗೆ ನಾ ಏನು ಮಾಡವ, ರಾತ್ರಿ ಬೆಳಗಾನ ಅಲ್ಲೇ ಕುಂಡ್ರವ ನಾವು ಹೊರಗೆ ಲಕ್ಷ ಇಟ್ಟು ಕಾಯ್ಕೋತ ಕುಂಡ್ರವ. ಮತ್ತು ಮುಂಜಾನೆ ತಂದು ಥೋಡೆ ರೆಸ್ಟ್ ತೊಗೊಳವ ನಾವು. ಮತ್ತು ಅವ ಆ ಕಡೆ ಈ ಕಡೆ ತಿರುಗಾಡೋರು. ಯಾವಾಗ್ಲೂ ಕಮಾಂಡರ್ ಜೀಪಲ್ಲೇ ಓಡಾಡ್ತಿದ್ದ ಸೊನ್ನದ ಸಾವ್ಕಾರರು
ವಿಜಯಪುರ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಕಮಾಂಡ್ ಇಟ್ಕೊಂಡಿದ್ರು. ಹೇಳಿ ಕೇಳಿ ಸಾವುಕಾರರಾಗಿದ್ರಿಂದ ದುಡ್ಡಿಗೇನು ಬರ ಇರ್ಲಿಲ್ಲ. ಯಾವಾಗ್ಲೂ ಐಷಾರಾಮಿಯಾಗಿ ಬದುಕ್ತಾ ಇದ್ದ ಸಾವುಕಾರರು ಎಲ್ಲಾ ಕಡೆ ತಮ್ಮದೇ ಜೀಪಲ್ಲಿ ಓಡಾಡ್ತಿದ್ರು. ಆದ್ರೆ ಆ ಜೀಪು ಅದೊಂದು ದಿನ ರಿಪೇರಿಗೆ ಬಂದಿತ್ತು. ಆ ಜೀಪನ್ನ ರಿಪೇರಿ ಮಾಡಿಸ್ಬೇಕು ಅಂತ ವಿಜಯಪುರಕ್ಕೆ ಬಂದು ನಿಂತಿದ್ರು. ಹೀಗೆ ಸೊನ್ನದಿಂದ ಹೊರಟ ಸಾವುಕಾರರು ಭೀಮಾ ಬ್ರಿಡ್ಜ್ ಅನ್ನ ದಾಟಿ ದೇವಣಗಾಂವದ ಮೂಲಕ ವಿಜಯಪುರಕ್ಕೆ ಬಂದು ಬಿಟ್ಟಿದ್ರು. ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಸಮೀಪ ಬಂದ ಸೊನ್ನದ ಸಾವುಕಾರರು ದೇವರಿಗೆ ಕೈ ಮುಗಿದು, ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವ್ರೇ, ಎಲ್ರನ್ನೂ ಕಾಪಾಡಪ್ಪ ಭಗವಂತ ಅಂತ ನಮಸ್ಕಾರ ಮಾಡಿದ್ರು. ಹೀಗೆ ನಮಸ್ಕಾರ ಮಾಡಿ ಬಂದವರೇ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಗ್ಯಾರೇಜ್ ಒಂದರಲ್ಲಿ ಜೀಪ್ ನಿಲ್ಲಿಸಿದ್ರು. ರಿಪೇರಿ ಮಾಡ್ಕೊಡಪ್ಪ ಅಂತ ಮೆಕ್ಯಾನಿಕ್ ಹೇಳಿದ್ರು. ಆದ್ರೆ ಜೀಪು ಒಂದೇ ದಿನಕ್ಕೆ ರೆಡಿಯಾಗೋ ತರ ಕಾಣಿಸ್ಲಿಲ್ಲ. ಅದು ಅಲ್ಲದೆ ವಿಜಯಪುರದಲ್ಲಿ ಬೇರೆ ಬೇರೆ ಕೆಲಸಗಳಿದ್ದ ಕಾರಣ 3 ದಿನ ವಿಜಯಪುರದಲ್ಲೇ ಇರೋ ನಿರ್ಧಾರ ಮಾಡಿದ್ರು ಸೊನ್ನದ ಸಾವುಕಾರರು. ಆಗ್ಲೇ ನೋಡಿ, ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಕೇಡ್ ಟೀಮು ಆತನನ್ನ ಮುಗಿಸೋದಕ್ಕೆ ಪಕ್ಕಾ ಪ್ಲಾನ್ ಮಾಡೋದು. ಸೊನ್ನದ ಸಾವುಕಾರ 3 ದಿನ ವಿಜಯಪುರದಲ್ಲೇ ಇರ್ತಾನೆ. ಆತನನ್ನ ಎಲ್ಲಿ ಹೊಡಿಬೇಕು, ಹೆಂಗ್ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ ಶಿವಾಜಿ ಟೀಮು ಅದೇ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಗ್ಯಾರೇಜ್ ಅಲ್ಲೇ ಮುಹೂರ್ತ ಇಡ್ತಾರೆ. ಹೆಂಗಿದ್ರು ಜೀಪ್ ತಗೊಂಡು ಹೋಗೋದಕ್ಕೆ ಆತ ಬರ್ಲೇಬೇಕು, ಅಲ್ಲೇ ಮುಗಿಸಿದ್ರಾಯ್ತು ಅಂತ ನಿರ್ಧರಿಸಿ ಬಿಡ್ತಾರೆ. ಪ್ಲಾನ್ ಪ್ರಕಾರವಾಗಿ ಆತ ಗ್ಯಾರೇಜಿಗೆ ಬರ್ತಾ ಇರೋದನ್ನೇ ಕಾಯ್ತಾ ಇರುತ್ತೆ ಶಿವಾಜಿ ಟೀಮು. ಹೀಗೆ ಕಾದು ಕುಳಿತಿದ್ದಾಗಲೇ ಸೊನ್ನದ ಸಾವುಕಾರ ಗ್ಯಾರೇಜಿಗೆ ಬಂದೇ ಬಿಡ್ತಾರೆ. ಯಾವಾಗ ಎದುರಾಳಿ ವ್ಯಕ್ತಿ ಗ್ಯಾರೇಜಿಗೆ ಬಂದೇ ಬಿಟ್ನೋ, ಶಿವಾಜಿ ಟೀಮು ನೇರವಾಗಿ ಗ್ಯಾರೇಜಿಗೆ ನುಗ್ಗಿ ಬಿಡುತ್ತೆ. ಚೇರ್ ಮೇಲೆ ಕುಳಿತಿದ್ದ ಸೊನ್ನದ ಸಾವುಕಾರನ ಬೆನ್ನ ಹಿಂದೇನೆ ನಿಂತು ಬಿಡುತ್ತೆ. ಯಾರೋ ಹಿಂದೆ ಬಂದು ನಿಂತಿದ್ದಾರಲ್ಲ ಅಂತ ಆತ ತಲೆ ತಿರುಗಿಸಿ ನೋಡೋಷ್ಟ್ರಲ್ಲಿ ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಕೇಡ್ ಮತ್ತು ಆತನ ಜೊತೆಗಿದ್ದ ನಂಬಿಕಸ್ಥರೆಲ್ಲ ಸೇರ್ಕೊಂಡು ಸೊನ್ನದ ಸಾವುಕಾರ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ. ತನ್ನಲ್ಲಿದ್ದ ಪಿಸ್ತೂಲ್ ಅನ್ನ ತೆಗೆದು ಶಿವಾಜಿ ಟೀಮ್ ಅನ್ನ ಉಡಾಯಿಸಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ಶಿವಾಜಿ ಬೋರಗಿ ಜೊತೆಗಿದ್ದವರು ಸೊನ್ನದ ಸಾವುಕಾರನ ದೇಹಕ್ಕೆ ಗುಂಡುಗಳನ್ನ ಇಳಿಸಿ ಬಿಡ್ತಾರೆ. ಅಲ್ಲಿಗೆ ತಮ್ಮ ಜಗಳದ ಮಧ್ಯೆ ಬಂದಿದ್ದ ಸೊನ್ನದ ಸಾವುಕಾರನನ್ನ ಕೊಂದು ಸಿದ್ದಪ್ಪ ಸಾವುಕಾರನ ಸಾವಿಗೆ ಪ್ರತೀಕಾರ ತೀರಿಸಿಕೊಂಡು ಬಿಡ್ತಾರೆ ಶಿವಾಜಿ ಬೋರಗಿ ಅಂಡ್ ಟೀಮ್. ಸೊನ್ನದ ಸಾವುಕಾರರು ಅಂದ್ರೆ ಅವರೇನು ಸಣ್ಣವರಾಗಿರ್ಲಿಲ್ಲ. ಸುತ್ತ 10 ಜನರಿಗೆ ಬೇಕಾಗಿದ್ದ ವ್ಯಕ್ತಿಯಾಗಿದ್ರು. ನ್ಯಾಯ ಪಂಚಾಯಿತಿ ಮಾಡ್ತಿದ್ದ ಪ್ರಬಲ ಸಮುದಾಯದ ಮುಖಂಡರಾಗಿದ್ರು. ಅಂಥವರನ್ನ ಶಿವಾಜಿ ಟೀಮು ಹತ್ಯೆ ಮಾಡಿತ್ತು. ಅಲ್ಲಿಗೆ ಪ್ರತೀಕಾರ ಎಲ್ಲ ಮುಗೀತು ಅಂತ ಅನ್ಕೋಬೇಡಿ. ಸೊನ್ನದ ಸಾವುಕಾರನ್ನ ಹೊಡೆದಿದ್ದಕ್ಕೆ ಮತ್ತೊಂದು ಟೀಮು ಪ್ರತೀಕಾರಕ್ಕೆ ಇಳಿದು ಬಿಟ್ಟಿತ್ತು. ಆ ಟೀಮಿನ ಟಾರ್ಗೆಟ್ ಆಗಿದ್ದು ಶಿವಾಜಿ ಬೋರಗಿ ಅಲ್ಲ, ಒಬ್ಬ ರಾಜಕೀಯ ನಾಯಕ. ಆತ ಯಾರು? ಸೊನ್ನದ ಸಾವುಕಾರ ಸಾವಿನ ಪ್ರತೀಕಾರಕ್ಕೆ ಯಾರ ಹೆಣ ಬಿತ್ತು? ಭೀಮಾ ತೀರದ ಆ ರಣರೋಚಕ ಸ್ಟೋರಿಯನ್ನ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.